5G AI ಯುಗದಲ್ಲೂ ಆಧುನಿಕ ಪ್ರಪಂಚದ ಅರಿವೇ ಇಲ್ಲದೆ ಪುರಾತನ ಯುಗದ ಲೈಫ್ ಸ್ಟೈಲ್ನಲ್ಲೇ ಬದುಕ್ತಿರೋ ಅಪರೂಪದ ಮನುಷ್ಯರು. ಭೂಮಿ ಮೇಲೆ ಕಾಲಿಟ್ಟರೆ ಕಂಟಕ ಅಂತ ನೆಲ ಬಿಟ್ಟು 140 ಅಡಿ ಎತ್ತರದ ಮರಗಳ ತುದಿಯಲ್ಲಿ ಮೇಘರಾಜನ ಮಡಿಲಲ್ಲೇ ಗೂಡು ಕಟ್ಟಿಕೊಂಡ ನಿಗೂಢ ಶಕ್ತಿಗಳು. ಸಾಹಸ, ರಹಸ್ಯ ಮತ್ತು ಊಹೆಗೂ ನಿಲುಕದ ಬದುಕು. ಕೊರವಾಯಿ ಬುಡಕಟ್ಟು ಜನಾಂಗದ ನಡುಕ ಹುಟ್ಟಿಸೋ ರೋಚಕ ಕತೆ ನಿಮ್ಮ ಪಬ್ಲಿಕ್ ಐ ಸ್ಟೋರೀಸ್ನಲ್ಲಿ. ಸ್ನೇಹಿತರೆ ನಮಸ್ಕಾರ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಈ ಕಾಂಕ್ರೀಟ್ ಕಾಡಲ್ಲಿ ದಿನವೂ ನರಕ ತೋರಿಸೋ ಟ್ರಾಫಿಕ್ ಕಿರಿಕಿರಿಯಲ್ಲಿ ನಿಮ್ಗೆಲ್ಲ ಸಾಕಾಗಿ ಹೋಗಿದೆ ಮಾರಾಯರೆ ಅಂತ ಎಂದಾದ್ರೂ ಅನಿಸಿದ್ಯಾ? ಎಲ್ಲಾದ್ರೂ ಪ್ರಶಾಂತವಾಗಿರೋ ಕಾಡಿಗೆ ಹೋಗಿ ಮರದ ಮೇಲೆ ಒಂದು ಚಂದದ ಗೂಡು ಕಟ್ಕೊಂಡು ಇಡೀ ಪ್ರಪಂಚದ ತಲೆನೋವನ್ನೇ ಮರೆತು ಬಿಡೋಣ ಅನಿಸಿದ್ಯಾ? ಆದ್ರೆ ಯೋಚನೆ ಮಾಡಿ, ನಾವು 21ನೇ ಶತಮಾನದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5G ಯುಗದಲ್ಲಿದ್ರೂ ಇವತ್ತಿಗೂ ಪುರಾತನ ಯುಗದಲ್ಲೇ ಬದುಕ್ತಿರೋ ಜನರಿದ್ದಾರೆ ಅಂದ್ರೆ ನಂಬ್ತೀರಾ? ಆಧುನಿಕ ಪ್ರಪಂಚದ ಯಾವುದೇ ಸ್ಪರ್ಶವಿಲ್ಲದೆ ಕ್ರೂರ ಪ್ರಾಣಿಗಳ ಮಧ್ಯೆ ಬೃಹತ್ ಮರಗಳ ತುದಿಯಲ್ಲೇ ತಮ್ಮ ಪೂರ್ತಿ ಜೀವನ ಕಳೆಯೋ ಒಂದು ವಿಚಿತ್ರ ಹಾಗೂ ನಿಗೂಢ ಜನಾಂಗ ಇಲ್ಲಿದೆ. ಅವರೇ ಕೊರವಾಯಿ ಬುಡಕಟ್ಟು ಜನಾಂಗ. ಇವರ ಲೈಫ್ ಸ್ಟೈಲ್ ಕೇಳಿದ್ರೆ ಶಾಕ್ ಆಗತ್ತೆ, ಅದ್ಭುತವೂ ಅನಿಸುತ್ತೆ. ಈ ವಿಡಿಯೋನ ಎಂಡ್ ವರ್ಗೂ ಮಿಸ್ ಮಾಡದೆ ನೋಡಿ. ನೀವೆಲ್ಲ ಬೆಳಗ್ಗೆ ಎದ್ದು ಆಚೆ ಬಂದ್ರೆ ಕಣ್ಮುಂದೆ ಕಾರು, ಬೈಕು, ಹೊಗೆ, ಧೂಳು ಮಾತ್ರ ಕಾಣಿಸುತ್ತೆ. ಬಟ್ ಇವರ ಹಸಿರು ಜಗತ್ತಿನಲ್ಲಿ ಹಾಗಲ್ಲ. ಬೆಳಗ್ಗೆದ್ರೆ ಬೃಹತ್ ಗಾತ್ರದ ಹಾವುಗಳು, ಕಾಡು ಮೃಗಗಳು, ಚಿತ್ರ ವಿಚಿತ್ರ ಪಕ್ಷಿಗಳ ದರ್ಶನವಾಗತ್ತೆ. ಆ ಪ್ರಪಂಚದಲ್ಲಿ ಇವತ್ತಿಗೂ ಜನ ನೆಲದ ಮೇಲೆ ಹೆಜ್ಜೆ ಇಡಲ್ಲ. ಆಕಾಶವನ್ನೇ ಮುಟ್ಟೋ ಎತ್ತರದ ಮರಗಳ ಮೇಲೆ ಇಡೀ ಜೀವನ ಕಳೆಯೋ ಅಚ್ಚರಿಯ ಜನಾಂಗವೇ ಈ ಕೊರವಾಯಿ ಟ್ರೈಬ್ಸ್ ಇಂಡೋನೇಷ್ಯಾದ ಪಪುವಾ ಪ್ರದೇಶದ ದಟ್ಟ ಕಾಡುಗಳಲ್ಲಿ ವಾಸ ಮಾಡ್ತಾರೆ. ಶಾಕಿಂಗ್ ಏನಂದ್ರೆ, ಈ ಜನಾಂಗಕ್ಕೆ 1970ರ ದಶಕದವರೆಗೂ ತಮ್ಮನ್ನ ಬಿಟ್ಟು ಈ ಭೂಮಿ ಮೇಲೆ ಬೇರೆ ರೀತಿಯ ಮನುಷ್ಯರೇ ಇಲ್ಲ ಅನ್ಕೊಂಡಿದ್ರಂತೆ. 1970ರಲ್ಲಿ ಇವರನ್ನ ಹೊರ ಜಗತ್ತು ಹುಡುಕಿದ ಮೇಲೆಯೇ ತಮ್ಗಿಂತ ಭಿನ್ನವಾದ ಆಧುನಿಕ ಮನುಷ್ಯರಿದ್ದಾರೆ ಅಂತ ಇವರಿಗೆ ಗೊತ್ತಾಗಿತ್ತು. ಅಲ್ಲಿವರೆಗೂ ಇವರು ಅದೆಂತ ನಿಗೂಢ ಜನಾಂಗವಾಗಿ ಬದುಕ್ತಾ ಇದ್ದಿರ್ಬೋದು. ಮರದಲ್ಲೇ ಮನೆ, ಮರದಲ್ಲೇ ಸಂಸಾರ. ಇಷ್ಟನ್ನ ನೋಡಿದ್ರೆ ನಿಮ್ಗೆ ಅಯ್ಯೋ ಪಾಪ ಅನಿಸ್ಬೋದು. ಬಟ್ ಇತಿಹಾಸದಲ್ಲಿ ಇವರಿಗೆ ಮತ್ತೊಂದು ಭಯಾನಕ ಹೆಸರಿತ್ತು. ಇವರನ್ನ ಮಾನವ ಮಾಂಸ ಭಕ್ಷಕರು ಅಂತ ಕರೀತಿದ್ರು. ಇವ್ರನ್ನ ಯಾಕೆ ಹೀಗಂತಿದ್ರು? ಇದರ ಹಿಂದಿರೋ ಅಸಲಿ ರಹಸ್ಯ ಏನು? ಈ ಬಗ್ಗೆ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ಇವರ ವಿಚಿತ್ರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ. ಇವರ ಅಡ್ರೆಸ್ ಹುಡ್ಕೊಂಡು ಹೋದ್ರೆ ಮೊದಲು ಸಿಗೋದು ಇಂಡೋನೇಷ್ಯಾದ ಬೃಹತ್ ಮಳೆಕಾಡು. ಪಿನ್ ಕೋಡ್ ಇಲ್ಲದ, ಲ್ಯಾಂಡ್ ಮಾರ್ಕ್ ಇಲ್ಲದ ಪ್ರದೇಶ ಅದು. 5G AI ಅಂದ್ರೆ ಏನು ಅಂತ ಗೊತ್ತೇ ಇಲ್ಲದ ಜನ ಇವರು. ಆಧುನಿಕ ಉಡುಪುಗಳ ಅರಿವೇ ಇಲ್ಲದ ಇವರು ಗಿಡದ ಎಲೆ ಹಾಗೂ ಮರದ ತೊಗಟೆಯನ್ನೇ ಉಡುಪಾಗಿ ಧರಿಸ್ತಾರೆ. ಕಾಡಿನ ಹಣ್ಣು, ಬೇಟೆಯಾಡಿದ ಪ್ರಾಣಿಗಳು ಮತ್ತು ಮರದಲ್ಲಿದ್ದ ಸಣ್ಣ ಪುಟ್ಟ ಕೀಟಗಳೇ ಇವರ ಪ್ರೋಟೀನ್ ಆಹಾರ. ಈ ಜನಾಂಗದ ಒಟ್ಟು ಜನಸಂಖ್ಯೆ ಕೇವಲ 3ರಿಂದ 4,000 ದಾಟಲ್ಲ. ಈಗ ಅಸಲಿ ಮ್ಯಾಟ್ರ್ ಏನಂದ್ರೆ, ಇವರು ಭೂಮಿ ಮೇಲೆ ಮನೆ ಕಟ್ಟಲ್ಲ. ನೆಲ ಅಂದ್ರೆ ಇವ್ರಿಗೆ ಬರಲ್ಲ. ಈ ಹಿಂದೆ ನಾವು ಬಜಾವ್ ಬುಡಕಟ್ಟು ಜನಾಂಗದ ಕತೆ ಮಾಡಿದ್ವಿ. ಅವರು ಸಮುದ್ರದಲ್ಲೇ ವಾಸ ಮಾಡ್ತಾ ಇದ್ರು. ಆ ವಿಡಿಯೋ ನಮ್ಮ ಚಾನೆಲ್ನಲ್ಲಿದೆ, ಖಂಡಿತ ನೋಡಿ. ಕೊರವಾಯಿ ಜನಾಂಗದ ವಿಷಯಕ್ಕೆ ಬರೋದಾದ್ರೆ, ಇವರಿಗೆ ಮರಗಳನ್ನ ಬಿಟ್ಟು ನೆಲದಲ್ಲಿ ಇರೋಕೆ ಇಷ್ಟವಿಲ್ಲ. ಹಾಗಾಗಿ ನೆಲದಿಂದ ಬರೋಬ್ಬರಿ 50 ಅಡಿಯಿಂದ 140 ಅಡಿ ಎತ್ತರದಲ್ಲಿ ಇವರ ಮನೆಗಳಿರುತ್ತವೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 140 ಅಡಿ ಎತ್ತರದಿಂದ ಕೆಳಗಡೆ ನೋಡಿದ್ರೆ ಹೇಗಿರುತ್ತೆ? ಸಿಮೆಂಟ್ ಇಲ್ಲ, ಕಬ್ಬಿಣದ ರಾಡ್ಗಳಿಲ್ಲ. ಆದ್ರೂ ಇವರ ಮನೆ ಅಷ್ಟು ಎತ್ತರದಲ್ಲಿ ಬಿರುಗಾಳಿಗೆ ಜಗ್ಗದೆ, ಮಳೆಗೆ ಕುಗ್ಗದೆ ಹೆಂಗ್ ನಿಂತಿರತ್ತೆ?
ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇವರ ಮನೆ ಕಟ್ಟೋ ಕಲೆ ಮುಂದೆ ಸಿವಿಲ್ ಇಂಜಿನಿಯರ್ಗಳ ಐಡಿಯಾ ಕೂಡ ಸಪ್ಪೆ ಅನಿಸ್ಬಿಡುತ್ತೆ. ಇವರು ಸಿಕ್ಕ ಮರದಲ್ಲಿ ಮನೆ ಕಟ್ಟಲ್ಲ. ದೈತ್ಯ ಬನ್ಯಾನ್ ಅಥವಾ ಕೋಯಲ್ ಅನ್ನೋ ಗಟ್ಟಿಯಾದ ಮರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮರದ ಕೊಂಬೆಗಳನ್ನೇ ಪಿಲ್ಲರ್ ತರ ಬಳಸಿ ಮರದ ತೊಗಟೆ ಮತ್ತು ಬಿದಿರಿನ ಕೋಲುಗಳಿಂದ ಸಖತ್ತಾಗಿರೋ ಮನೆ ಕಟ್ಟಿಬಿಡ್ತಾರೆ. ಅಷ್ಟು ಎತ್ತರದ ಮನೆಗೆ ಹತ್ತೋದು ಹೇಗೆ? ಅಲ್ಲೇನು ಲಿಫ್ಟ್ ಇರಲ್ಲ. ಹಾಗಾದ್ರೆ ಇವರು ಮೇಲೆ ಏರೋಕೆ ಏನ್ ಮಾಡ್ತಾರೆ? ಸಿಂಪಲ್, ಒಂದು ಉದ್ದನೆಯ ಮರದ ದಿಮ್ಮಿಗೆ ಗಿಣ್ಣುಗಳನ್ನ ಕೆತ್ತಿ ಏಣಿಯಂತೆ ಮಾಡ್ಕೊಳ್ತಾರೆ. ಆ ಏಣಿ ಏರಿ 140 ಅಡಿ ಎತ್ತರ ತಲುಪ್ತಾರೆ. ಸಣ್ಣ ಮಕ್ಕಳು, ಗರ್ಭಿಣಿಯರು, ವೃದ್ಧರು ಕೂಡ ಯಾವುದೇ ಸೇಫ್ಟಿ ಗೇರ್ ಇಲ್ಲದೆ ಬೆನ್ನ ಮೇಲೆ ಮೂಟೆ ಹೊತ್ತು ಸ್ಪೈಡರ್ ಮ್ಯಾನ್ ತರ ಸರಸರನೆ ಮರ ಹತ್ತಿ ಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಮರದ ಮೇಲೆ ಮನೆ ಕಟ್ಟೋಕೆ ಸಾಲಿಡ್ ಆಗಿ 3 ಕಾರಣಗಳಿವೆ. ಕಾರಣ 1, ದಟ್ಟ ಕಾಡಿನಲ್ಲಿರೋ ವಿಷಕಾರಿ ಹಾವು, ಚೇಳು, ಸೊಳ್ಳೆಗಳು ಮತ್ತು ಕ್ರೂರ ಮೃಗಗಳ ದಾಳಿಯಿಂದ ರಕ್ಷಣೆ ಪಡೆಯುವುದು. ಕಾರಣ 2, ಈ ಕಾಡಿನಲ್ಲಿ ವಿಪರೀತ ಮಳೆ ಬಂದು ಹಠಾತ್ ಪ್ರವಾಹ ಸೃಷ್ಟಿಯಾದಾಗ ಬಚಾವಾಗುವುದು. ಕಾರಣ 3, ಪಕ್ಕದ ಶತ್ರು ಬುಡಕಟ್ಟು ಜನಾಂಗದವರು ದಾಳಿ ಮಾಡಿದಾಗ ಎತ್ತರದಲ್ಲಿದ್ದರೆ ಶತ್ರುಗಳು ಬರೋದು ಮುಂಚಿತವಾಗಿಯೇ ಗೊತ್ತಾಗುತ್ತೆ. ಮೇಲಿಂದಲೇ ದಾಳಿ ನಡೆಸಿ ತಮ್ಮವರನ್ನ ರಕ್ಷಿಸಿಕೊಳ್ಳೋದು. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಜನಾಂಗಕ್ಕೆ ಮಾನವ ಮಾಂಸಭಕ್ಷಕರು ಅನ್ನೋ ಕಪ್ಪು ಚುಕ್ಕೆ ಬಂದಿತ್ತು ಯಾಕೆ? ಇದರ ಹಿಂದೆ ಒಂದು ಪ್ರಾಚೀನ ಆಚರಣೆ ಇದೆ. ಒಂದು ಕಾಲದಲ್ಲಿ ಇಡೀ ಜಗತ್ತು ಈ ಕೊರವಾಯಿ ಜನಾಂಗದ ಹೆಸರೆತ್ತಿದ್ರೆ ಭಯ ಪಡ್ತಿದ್ರು. ಆದ್ರೆ ಅವರು ಕ್ರೂರತನದಿಂದ ಅಥವಾ ಹಸಿವಿನಿಂದ ಮನುಷ್ಯರನ್ನ ಬೇಟೆಯಾಡ್ತಿರ್ಲಿಲ್ಲ. ಅದರ ಹಿಂದೆ ಅವರದ್ದೇ ಆದ ಒಂದು ಅಂಧಶ್ರದ್ಧೆಯ ನಂಬಿಕೆ ಇತ್ತು. ಇವರ ಪ್ರಪಂಚದಲ್ಲಿ ಯಾವುದೇ ಆಧುನಿಕ ವೈದ್ಯಕೀಯ ಸೌಲಭ್ಯಗಳಿಲ್ಲ. ಹಾಗಾಗಿ ಯಾರಾದ್ರೂ ನಿಗೂಢವಾಗಿ ಅಥವಾ ವಿಚಿತ್ರ ರೋಗದಿಂದ ಮೃತಪಟ್ರೆ ಅದನ್ನ ಇವರು ಸಹಜ ಸಾವು ಎಂದು ಭಾವಿಸ್ತಿರ್ಲಿಲ್ಲ. ಇವರ ನಂಬಿಕೆಯ ಪ್ರಕಾರ ಕಾಕುವ ಅನ್ನೋ ದುಷ್ಟಶಕ್ತಿ ಅಥವಾ ಮಾಟಗಾತಿ ಆ ವ್ಯಕ್ತಿಯ ಶರೀರದೊಳಗೆ ಹೊಕ್ಕು ಒಳಗಿನಿಂದಲೇ ಜೀವ ತೆಗೆದಿದೆ ಎಂದು ಭಾವಿಸುತ್ತಿದ್ರು. ತಮ್ಮವರ ಜೀವ ತೆಗೆದ ಆ ಕಾಕುವ ದುಷ್ಟಶಕ್ತಿಗೆ ಶಿಕ್ಷೆ ನೀಡಬೇಕು ಮತ್ತು ಆ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಕಾರಣಕ್ಕೆ ಮೃತದೇಹದ ಜೊತೆಗಿರೋ ಆ ದುಷ್ಟಶಕ್ತಿಯನ್ನ ನಾಶಪಡಿಸುವ ಸಂಪ್ರದಾಯ ಇವರಲ್ಲಿತ್ತು. ಇದು ಅವರ ನಂಬಿಕೆಯ ಪ್ರಕಾರ ದುಷ್ಟಶಕ್ತಿಯ ಮೇಲಿನ ಸೇಡು ಮತ್ತು ತಮ್ಮ ಜನಾಂಗದ ರಕ್ಷಣೆಯ ಆಚರಣೆಯಾಗಿತ್ತು. ಆದ್ರೆ ಇಂದಿನ ದಿನಗಳಲ್ಲಿ ಈ ಆಚರಣೆ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಹೊರ ಜಗತ್ತಿನ ಸಂಪರ್ಕ ಬೆಳೆದ ಮೇಲೆ ಹಾಗೂ ಆಧುನಿಕ ನಾಗರಿಕತೆಯ ಅರಿವಾದ ಮೇಲೆ ಈ ಅಪಾಯಕಾರಿ ಆಚರಣೆಯನ್ನ ಸಂಪೂರ್ಣವಾಗಿ ಕೈಬಿಡಲಾಗಿದೆ ಎಂದು ಸಂಶೋಧಕರು ಸ್ಪಷ್ಟಪಡಿಸಿದ್ದಾರೆ. ಇವರಲ್ಲಿ ಬಣ್ಣ ಮತ್ತು ರಕ್ತ ಸಂಬಂಧಗಳ ವಿಚಿತ್ರ ಸಂಸ್ಕೃತಿ ಇದೆ. ಇವರ ಸಂಸ್ಕೃತಿಯಲ್ಲಿ ಕೆಂಪು ಬಣ್ಣ ಜೀವ ಮತ್ತು ಸೂರ್ಯನ ಸಂಕೇತವಾದ್ರೆ ಕಪ್ಪು ಬಣ್ಣ ಸಾವು ಮತ್ತು ಭೂಮಿಯ ಸಂಕೇತ. ಹಬ್ಬಗಳ ಸಮಯದಲ್ಲಿ ದೇಹಕ್ಕೆ ಹಂಚಿಕೊಳ್ಳೋ ಬಣ್ಣಗಳ ಹಿಂದೆ ದೊಡ್ಡ ಧಾರ್ಮಿಕ ಅರ್ಥವಿದೆ. ಹಾಗೆಯೇ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಹೆಸರು ಹಿಡಿದು ಕರೆಯುವಂತಿಲ್ಲ. ಅದು ಇವರ ಪ್ರಕಾರ ನಿಯಮಬಾಹಿರ. ಹಾಗಾಗಿ ಸನ್ನೆಗಳಿಂದ ಅಥವಾ ಸಂಬಂಧಗಳ ಹೆಸರಿನಿಂದಷ್ಟೇ ಸಂಭಾಷಣೆ ನಡೆಸ್ತಾರೆ. ಇವರು ಪ್ರಕೃತಿಯನ್ನ ದೇವರಿಗಿಂತ ಹೆಚ್ಚಾಗಿ ಪೂಜಿಸ್ತಾರೆ. ಕಾಡಿನ ಪ್ರತಿಯೊಂದು ಮರದಲ್ಲೂ ಪೂರ್ವಜರ ಆತ್ಮವಿದೆ ಎಂದು ನಂಬ್ತಾರೆ. ಮನೆ ಕಟ್ಟಲು ಮರವನ್ನ ಕತ್ತರಿಸುವ ಮುನ್ನ ಮರದ ಬಳಿ ಕ್ಷಮೆ ಕೇಳಿ ಸುದೀರ್ಘ ಪೂಜೆ ಸಲ್ಲಿಸ್ತಾರೆ. ಇನ್ನು ಇವರ ಮುಖ್ಯ ಆಹಾರ ಸಾಗೋ ಕ್ರಿಮಿಗಳು. ಸಾಗೋ ಅಂದ್ರೆ ಮರದ ತಿರುಳು. ಮರವನ್ನ ಕಡಿದು ಕೆಲ ವಾರಗಳ ನಂತರ ಅದರಲ್ಲಿ ಹುಟ್ಟಿಕೊಳ್ಳುವ ಕ್ರಿಮಿಗಳನ್ನೇ ಇವರು ಪೌಷ್ಟಿಕ ಆಹಾರವಾಗಿ ಸೇವಿಸ್ತಾರೆ. ಇವರ ಕಲ್ಪನೆಯ ಪ್ರಕಾರ ಪ್ರಪಂಚದಲ್ಲಿ 3 ಲೋಕಗಳಿವೆ. ಮೇಲಿನ ಲೋಕ ಆತ್ಮಗಳದ್ದು, ಮಧ್ಯದ ಲೋಕ ಕಾಡು ಮತ್ತು ಮನುಷ್ಯರದ್ದು, ಕೆಳಗಿನ ಲೋಕ ರಾಕ್ಷಸರದ್ದು. ಈ 3 ಲೋಕದ ಗಡಿ ದಾಟಿ ಹೊರಗೆ ಹೋದರೆ ಇಡೀ ಪ್ರಪಂಚವೇ ಸರ್ವನಾಶವಾಗುತ್ತೆ ಅನ್ನೋ ಭಯ ಇವರಲ್ಲಿದೆ. ಹಾಗಾಗಿ ಇವರು ಕಾಡು ಬಿಟ್ಟು ಎಲ್ಲೂ ಹೋಗಲ್ಲ.
ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದೆ ಹಸಿರಮ್ಮನ ಮಡಿಲಲ್ಲೇ ಮರದ ಮೇಲೆ ತಮ್ಮದೇ ಆದ ಸ್ವರ್ಗ ಸೃಷ್ಟಿಸಿಕೊಂಡಿರೋ ಈ ಕೊರವಾಯಿ ಜನಾಂಗದ ಬದುಕು ನಿಜಕ್ಕೂ ಅದ್ಭುತ. ಜಗತ್ತು ಎಷ್ಟು ಮುಂದುವರೆದ್ರೂ ನೆಮ್ಮದಿಯ ಬದುಕಿಗೆ ಪ್ರಕೃತಿಯೇ ಶ್ರೇಷ್ಠ ಅಂತ ಇವರು ಸಾಬೀತು ಮಾಡ್ತಿದ್ದಾರೆ. ಈ ಮರಗಳ ಮೇಲೆ ಬದುಕುವ ಜನರ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.